146 ಅಂತಲ್ಲಿ ಕಿತ್ತೋಯ್ತು. ಟಾರ್ಗೆಟ್ ಆಯ್ತು, ಮಜಾನೂ ಇಲ್ಲ ಏನೂ ಇಲ್ಲ. ಇವತ್ತಿನ ಮ್ಯಾಚ್ ವ್ಯೂವರ್ಶಿಪ್ ನೋಡ್ರೆ ಗೊತ್ತಾಗುತ್ತೆ. ಅಲ್ಲಿ ವ್ಯೂವರ್ಶಿಪ್ಪು ಇಲ್ಲ ಏನೂ ಇಲ್ಲ. ಮ್ಯಾಚ್ ಪಕ್ಕ ಗೆಲ್ತಾರೆ ಆರ್ ಸಿ ಬಿ ಅಂತ ಗೊತ್ತಾಗೋಗ್ಬಿಟ್ಟಿತ್ತು. ಏನಾದ್ರು ಬಂದು ನೋಡೋ ಅಂಥದ್ದು ಏನಿರಲಿಲ್ಲ. ಜಿಯೋ ಹಾಟ್ಸ್ಟಾರಲ್ಲಿ ವ್ಯೂವರ್ಶಿಪ್ಪು ಎಲ್ಲ ಮ್ಯಾಚನ್ನು ಕೂಡ ಕೋಟಿಗಟ್ಟಲೆ ದಾಟ ಹೋಗ್ಬಿಡೋದು, 30 ಮಿಲಿಯನ್ ದಾಟ ಹೋಗ್ಬಿಡೋದು. ಈ ಮ್ಯಾಚ್ 30 ಮಿಲಿಯನ್ ಎಲ್ಲ ಏನು ಗೊತ್ತು, ಕ್ಲಾರಿಟಿ ಇದೆ ಅಲ್ಲಿ ಆರ್ ಸಿ ಬಿ ಗೆಲ್ಲುತ್ತೆ ಅಂತ. ಏನು 146 ಅಲ್ಲ, ಇದು ಸ್ಕೋರ್ ಆರ್ ಸಿ ಬಿಗೆ. ಜುಜ್ಜುಬಿ ಆಫ್ಟರ್ ಆಲು ಇವರು ಒಂದು ಹೊಡಿಬೇಕು. ನನಗೆ ಇವತ್ತು ಅತಿ ಬೇಜಾರಾಗಿದ್ದು ಏನು ಗೊತ್ತಾ, ಆರ್ ಸಿ ಬಿ ಕಷ್ಟಪಟ್ಬಿಟ್ಟು 4 ಕನ್ಸಿಕ್ಯೂಟಿವ್ ಮ್ಯಾಚು ಸ್ಟ್ರೈಕ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ರು. 200 ಹೊಡೆದ್ಬಿಟ್ಟು 4 ಮ್ಯಾಚು 200 ಹೊಡೆದ್ಬಿಟ್ಟು ಸ್ಟ್ರೈಕ್ ಮೇಂಟೈನ್ ಮಾಡ್ಕೊಂಬಿ ಹೊಡೆಸ್ಕೊಂಡಿದ್ರು. ಅದು ಸಪ್ರೇಟು. ಇವರು ಒಂದು 200 ಹೊಡೆದಿತ್ತು ಅಂತಂದರೆ ಇವತ್ತಿನ ಮ್ಯಾಚ್ ಕಾಂಪಿಟೇಟಿವ್ ಆಗಿರೋದು. ಗುರು ಸುಮ್ಮನಿರು ಬುಡಕ್ಕೆ ಬಂದ್ಬಿಟ್ಟಿರೋದು. ಬುಡಕ್ಕೆ ಬಂದಿರಲಿ ಮಜಾ ಇರೋದಲ್ಲ ಮ್ಯಾಚು. ಈ ಥರ ಎಲ್ಲ ತೀರಾ ಒಂದು ಸೈಡ್ ಆಯಿತು ಅನ್ನೋ ಮಜಾ ಇರೋದಿಲ್ಲ. ಇವತ್ತಿನ ಮ್ಯಾಚು ಸಿಕ್ಕಾಪಟ್ಟೆ ಬೋರಿಂಗ್ ಮ್ಯಾಚ್ ಆಗಿತ್ತು. ಆ್ಯಂಡ್ ಇವತ್ತು ಸ್ಟೇಡಿಯಮ್ಗೆ ಹೋದವ್ರು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿರ್ತಾರೆ. ವಿರಾಟ್ ಕೊಹ್ಲಿ ಬರೀ ಫೀಲ್ಡಿಂಗಿಗೂ ಬರಲಿಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಬಟ್ ಆದರೂ ಕೂಡ ಸ್ವಲ್ಪ ಬೋರಿಂಗ್ ಮ್ಯಾಚನ್ನೇ. ಏನು ಅಂಥ ಮಟ್ಟಿಗೆ ಎಕ್ಸೈಟ್ಮೆಂಟ್ ಆಗಿರಲಿ, ಒಂಥರ ಎಂತೂಸಿಯಾಸ್ಮ್ ಆಗಲಿ ಏನೂ ಕೂಡ ಕ್ರಿಯೇಟ್ ಆಗಲಿಲ್ಲ. ಆಪೋನೆಂಟ್ ಕೂಡ ಅದೇ ಥರ ಇದ್ದರು. ಬ್ಯಾಟಿಂಗ್ ಏನು ಆಡಿದ್ರಮ್ಮ ಅವರು LSG ಅವರು, ನನಗಂತೂ ಸೈಕ್ ಆಗೋಗ್ಬಿಡ್ತು. ಬೋರಿಂಗ್ ಬ್ಯಾಟಿಂಗು. ಏನಕ್ಕಾರ ಆಡ್ತಾವ್ರೋ, ನಾವು ಬ್ಯಾಟಿಂಗ್ ಕೊಟ್ಟುವ ಇವರಿಗೆ. ನಾವೇ ಬ್ಯಾಟಿಂಗ್ ಆಡ್ಬಿಟ್ಟಿದ್ರಾಗಿತ್ತು ಅಂತ ಅನ್ನಿಸ್ಬಿಡ್ತು ಅಟ್ ಸಮ್ ಪಾಯಿಂಟಲ್ಲಿ. ನಾವೇ ಫಸ್ಟ್ ಬ್ಯಾಟಿಂಗ್ ಆಡಿರಬೇಕಾಗಿತ್ತು ಅಂತ. ನಾವು ಫಸ್ಟ್ ಬ್ಯಾಟಿಂಗ್ ಆಡಿತ್ತು ಅಂದರೆ ಒಳ್ಳೆ ಮಜಾ ಇರೋದು. ಬಿಡಿ ಹೋಗಲಿ, ಇವತ್ತು ಆರ್ ಸಿ ಬಿ ಮ್ಯಾಚ್ನ ಗೆದ್ದಿದೆ. ಆದರೂ ಡಿಸಪಾಯಿಂಟ್ ಆಯ್ತು ಇವತ್ತಿನ ಮ್ಯಾಚು. ಮಜಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು, ಥ್ರಿಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಆರ್ ಸಿ ಬಿ ವರ್ಸಸ್ LSG ಅಂತಂದರೆ ಏನು ಥ್ರಿಲ್ಲು. ಆರ್ ಸಿ ಬಿ ವರ್ಸಸ್ LSG ಅಂತಂದರೆ ಚಿನ್ನಸ್ವಾಮಿಲಿ ಮೊದಲನೇ ಬಾರಿ ಆರ್ ಸಿ ಬಿ LSG ಅಗೇನ್ಸ್ಟು ಗೆದ್ದಿದೆ. 2 ಸಲ ಸೋತಿದ್ವಿ, ಇವತ್ತು ಮೊದಲನೇ ಬಾರಿಗೆ ಗೆದ್ದಿದೆ. ಅಲ್ಲ, ಹೋಮಲ್ಲಿ ಲಾಸ್ಟ್ ಸೀಸನ್ ನೋಡ್ತು ಅಂತಂದರೆ ಅವೇಲಿ ರೆಕಾರ್ಡ್ನ ಮೇಂಟೈನ್ ಮಾಡೋದು 7-7 ಗೆದ್ಬಿಟ್ಟು, ಈ ಸೀಸನು ಹೋಮಲ್ಲಿ 7-7 ಗೆದ್ಬಿಟ್ಟು ರೆಕಾರ್ಡ್ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಬಟ್ ಚಿನ್ನಸ್ವಾಮಿ 5 ಮ್ಯಾಚು ರಾಯ್ಪುರ ರೆಡಿದೆ. ಬಟ್ ಎಲ್ಲನೂ 7-7 ಗೆಲ್ತು ಅಂದರೆ ಇದು ಒಂದು ಹೊಸ ದಾಖಲೆ ಆರ್ ಸಿ ಬಿ ಬರ್ದಂಗೆ ಇರುತ್ತೆ. 3-3 ಗೆದ್ದಿದ್ದಾರೆ. SRH ಅಗೇನ್ಸ್ಟು, CSK ಅಗೇನ್ಸ್ಟು, ಜೊತೆಗೆ ಯುವರ ಅಗೇನ್ಸ್ಟು. ಏನು ಹೇಳ್ತೀರಮ್ಮ, ಏನು ಬ್ಯಾಟಿಂಗ್ ಆಡಿದ್ರಿ ಇವತ್ತು. ಟುಕು ಪವರ್ ಪ್ಲೇ ತಿಂದಾಕ್ಬಿಟ್ರು ಹಂಗೇನೆ ಅಲ್ಲಿ. ನಾವು ನೋಡ್ರೆ ಪವರ್ ಪ್ಲೇಲಿ 60 ರನ್ ಹೊಡೆದಿದ್ದೀವಿ, ಇವ್ರು ನೋಡ್ರೆ 35 ರನ್ ಹೊಡೆದ್ರು. ರನ್ನೇ ಬಾಲು ಹೊಡೆದಿಲ್ಲ ಅಲ್ಲಿ. 1 ವಿಕೆಟ್ ಆಗಿ ಕಳ್ಕೊಳ್ಳೋರು ರನ್ನೇ ಬಾಲು ಹೊಡೆದಿಲ್ಲ. 36 ಬಾಲಿಗೆ 35 ಅಂತಲ್ಲಿ. ಇನ್ನೆಲ್ಲಿ ಬರುತ್ತೆ ಸ್ಕೋರಲ್ಲಿ ಇವ್ರದ್ದು, ಇನ್ನೆಲ್ಲಿ ಬರುತ್ತೆ ಮಗ. 1 ವಿಕೆಟಾಗಿ ಕಳ್ಕೊಂಡ್ರು. ಅಲ್ಲ, ಇವತ್ತು ಹೌದು ಬ್ಯಾಟಿಂಗ್ ಆಡೋದಕ್ಕೆ ಇವತ್ತೇನು ಅಷ್ಟೊಂದು ಕಂಫರ್ಟಬಲ್ ಆಗೇನು ಇರಲಿಲ್ಲ. ವಿಕೆಟು ನಿಂತು ಬರ್ತಾಯಿತ್ತು, ಬಾಲು 2 ಪೇಸ್ಟ್ ಇತ್ತು. ಬರೀ ನಿಂತು ಬರ್ತಾ ಇರಲಿಲ್ಲ, ಒಂದೊಂದು ಬಾಲು ಹರಿ ಆಗ್ತಾಯಿತ್ತು, ಒಂದೊಂದು ಬಾಲು ನಿಂತು ಬರ್ತಾಯಿತ್ತು. ಸೊ ಎರಡನ್ನೂ ಕೂಡ ನೋಡಿದ್ವಿ. ಬ್ಯಾಟ್ ಫೇಸ್ನ ಬೇಗ ಅಲ್ಲ, ಫುಲ್ ಟಾಸ್ ಬಾಲಿಗೆ 2 ಪೇಸ್ಟ್ ಅನ್ನೋದಕ್ಕೆ ಫುಲ್ ಟಾಸ್ ಬಾಲಿಗೆ ಬ್ಯಾಟ್ ಫೇಸ್ನ ಬೇಗ ಕ್ಲೋಸ್ ಮಾಡೋರಲ್ಲ ಅಲ್ಲಿ ಇವರು ಮಾಕ್ರಮ್ ಅವರು. ಅದಕ್ಕೆ ಏನು ಹೇಳಬೇಕು, 2 ಪೇಸ್ ಅಂತ ಹೇಳಬೇಕಾ. ಫುಲ್ ಟಾಸ್ ಬಾಲಿಗೆ ಹೋಗ್ಬಿಟ್ಟು ಕ್ಲೋಸ್ ಮಾಡಿದ್ರು. ಅದೇನು 2 ಪೇಸ್ ಏನಿರಲಿಲ್ಲ, ಅವ್ರ ಬ್ಯಾಟಿಂಗ್ ತಪ್ಪು ಅಂತ ಹೇಳಬೇಕು. ಕ್ಲೋಸ್ ಮಾಡೋದಕ್ಕೆ ಹೋಗ್ಬಿಟ್ಟು ಲೀಡಿಂಗ್ ಎಡ್ಜ್ ಆಗಿಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತು ಅಂತಂದರೆ 1 ವಿಕೆಟ್ನಾಗ ಕಳ್ಕೊಂಡ್ರು. 35 ರನ್ ಆಗಿತ್ತು. ಪಾಪ ರಿಷಬ್ ಪಂತ್ ಅವರಿಗೆ ಎಲ್ಬೋಗೆ ಬಿದ್ದಂಥ ಬಾಲು ಸಿಕ್ಕಾಪಟ್ಟೆ ಪೆಟ್ಟಾಗೋಗ್ಬಿಟ್ಟಿತ್ತು, ಸಿಕ್ಕಾಪಟ್ಟೆ ಅಲ್ಟಾಗೋಗ್ಬಿಟ್ಟು ಬ್ಯಾಟೇ ಹಿಡ್ಕೊಳಕ್ಕಾಗ್ತಿಲ್ಲ ಆ ಪಾಯಿಂಟ್ ರಿಷಬ್ ಪಂತಿಗೆ ಪಾಪ ಅಂತ ಅನ್ನಿಸ್ಬಿಡ್ತು. ಇವ್ರು ಬರೀ ಎಲ್ಲಿ ಒದೆ ತಿನ್ನೋದೇ ಆಗೈತಲ್ಲಿ LSG ಬ್ಯಾಟ್ರಸ್ಗಳು. ಮಿಚಲ್ ಮಾರ್ಷಿಗೆ ಸಾಮಾನ್ಯಕ್ಕೆ ಬಿತ್ತು, ಇವ್ರಿಗೆ ನೋಡ್ರಿ ಎಲ್ಬೋಗೆ ಬಿತ್ತು. ಬರೀ ಒದೆ ತಿನ್ನೋದೇ ಆಗೋಗ್ಬಿಡ್ತಲ್ಲಿ ಇವತ್ತು. ಥರ ಕಾಮಿಡಿ ಬ್ಯಾಟಿಂಗ್ ಆಡಿದ್ರು. ಬಟ್ ಆದರೂ ಅಯ್ಯೋ ಪಾಪ ಅಂತ ಅನಿಸ್ತು. ರಿಷಬ್ ಪಂತ್ ನೋಡ್ತು ಅಂತ ಅಂದಾಗ ಮತ್ತೆ ಬರ್ತಾರೆ ಬ್ಯಾಟಿಂಗ್ ಆಡೋದಕ್ಕೆ ಅಂತ. ಅಲ್ಲೊಂದು ಚಾನ್ಸ್ ಬೇರೆ ಕ್ರಿಯೇಟ್ ಆಗಿರುತ್ತೆ. ಬಟ್ ಆದರೂ ಕೂಡ ರನ್ಸ್ ಬರಲಿಲ್ಲ. ಸೀದಾ ಭುವನೇಶ್ವರ್ ಕುಮಾರ್ಗೆ ಒಂದು ಚಾನ್ಸ್ ಸಿಕ್ಕಿರುತ್ತೆ. ಅದೇ ಹಿಂದೆಗಡೆ ಕ್ಯಾಚ್ ಬಿಡ್ತಾರಲ್ಲಪ್ಪ ಸುಯಾಶ್ ಅವರು. ಸೊ ಆ ಕ್ಯಾಚ್ ಬಿಟ್ಟಾದಮೇಲೆ ಮತ್ತೆ ಕ್ಯಾಚ್ ಕೊಟ್ಬಿಟ್ಟು ಹೋಗ್ತಾರೆ ಫಿಲ್ ಸಾಲ್ಟ್ ಅವರಿಗೆ ರಿಷಬ್ ಪಂತ್ ಅವರು. ಮತ್ತೆ ಬ್ಯಾಟಿಂಗಿಗೆ ಬಂದ್ಬಿಟ್ಟು ರಿಟೈರ್ಡ್ ಔಟ್ ಆಗ್ಬಿಟ್ಟು ಮತ್ತೆ ವಾಪಸ್ ಬಂದು ನೀವು ಯಾರು ಆಡ್ತಾಯಿಲ್ಲ ಶಿಷ್ಯನ, ನಾನೇ ಬರ್ತೀನಿ ಇರುವಂಥ ಕೈಗೆಲ್ಲ ಟೇಪ್ ಕೀಪೆಲ್ಲ ಸುತ್ಕೊಂಡು ಬಂದರು, ಬ್ಯಾಂಡೆಡ್ ಎಲ್ಲ ಸುತ್ಕೊಂಡು. ಬಟ್ ಆದರೂ ಕೂಡ ಏನೂ ಆಡೋದಕ್ಕೆ ಆಗಿಲ್ಲ. ಸೊ ಇನ್ನೇನಿತ್ತಪ್ಪ ಇವರು ಆ ಬ್ಯಾಟಿಂಗಲ್ಲಿ ಆಡಿದ್ರು. ಮಿಚಿಲ್ ಮಾರ್ಷ್ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡೋ, 40 ರನ್ ಕಾಂಟ್ರಿಬ್ಯೂಟ್ ಮಾಡಿದರೆ. ಬಟ್ ಆದರೂ ಇವತ್ತು 2 ಪೇಸ್ಟ್ ಇತ್ತು ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಯಿತು. ಆರ್ ಸಿ ಬಿ ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಕೆಲವೊಂದು ಟೈಮ್ ಹರಿ ಆಗ್ತಿತ್ತು. ಇವ್ರು ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಸ್ಲೋ ಆಗೇನೆ ಬರ್ತಾಯಿತ್ತು, ನಿಂತ್ಕೊಂಡೇ ಬರ್ತಾಯಿತ್ತು. ಸೊ ಅದರಲ್ಲಿ ಇವ್ರು ಸ್ಲೋವರ್ ಒನ್ಗಳು ಬೇರೆ ಆಗ್ತಾವ್ರಲ್ಲಿ. ಫಸ್ಟ್ ಆಫ್ ಆಲ್ ಅದೇ ವಿಕೆಟೇ ನಿಂತ್ಕೊಂಡು ಬರ್ತೈತೆ, ಇವ್ರು ಅದರಲ್ಲೂ ವೇರಿಯೇಷನು. ಸಿಕ್ಕಾಪಟ್ಟೆ ಸೈಕಾಗಿ ಹೋಗ್ಬಿಟ್ರು LSG ಬ್ಯಾಟ್ರ್ಗಳು. ಇವ್ರು ಸ್ಲೋವರ್ ಒನ್, ರಸಿಕ್ ಸಲಾಮ್ದಾರ್ ಹಾಕಂಥ ಸ್ಲೋವರ್ ಒನ್ಗಳು ಎಂತೆಂಥ ಸ್ಲೋವರ್ ಒನ್ಗಳನ್ನ ಬಿಟ್ಟರು. ಪೇಸು ಹಾಕ್ತಾರೆ, ಸ್ಲೋನೂ ಹಾಕ್ತಾರೆ, ಸೈಕಾಗಿ ಹೋಗ್ಬಿಡ್ತು ಅವರಿಗೆ. ಕೃಣಾಲ್ ಪಾಂಡ್ಯ ಒಂಥರ ಮಿಸ್ಟ್ರಿ ತಗೊಂಬರಿಲ್ಲ, ಎಲ್ಲರೂ ಮಿಸ್ಟ್ರಿನೇ ತಗೊಂಡ್ಬಿಡ್ತೀವಿ. ಆರ್ ಸಿ ಬಿಯ ಬೌಲಿಂಗ್ ಯೂನಿಟೇ ಮಿಸ್ಟ್ರಿ ಆಗೋಗ್ಬಿಟ್ಟಿತ್ತು ಇವರಿಗೆ. ಯಾವ್ದು ನಿಂತು ಬರ್ತದೆ, ಯಾವ್ದು ಬೇಗ ಬರ್ತದೆ, ಯಾವುದು ಏನು ಮಾಡೋಣ, ಏನು ಕತೆ ಅಂತ ಒಂಥರ ಅವರು ಯೋಚನೆ ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ರು. ಯೋಚನೆ ಮಾಡೋದ್ರಲ್ಲೇ ವಿಕೆಟ್ನೆಲ್ಲ ಒಪ್ಪಿಸ್ಬಿಟ್ಟು ಹೋಗ್ಬಿಟ್ರು ಹಂಗೆ. ಮಿಚೆಲ್ ಮಾರ್ಷ್ ಅವರು ಇವತ್ತು ಇನ್ಸೈಡ್ ಎಡ್ಜ್ ಆಗಿಬಿಟ್ಟು ಬೋಲ್ಡ್ ಆಗಿದೆ. ಇವತ್ತು ಸಿಕ್ಕಾಪಟ್ಟೆ ಇನ್ಸೈಡ್ ಎಡ್ಜ್ ಬೋಲ್ಡ್ಗಳನ್ನ ನೋಡಿದ್ವಿ ನಾವು. ನಿಕೋಲಸ್ ಪೂರನ್ ಫಾರ್ ದಟ್ ಮ್ಯಾಟರ್ ಅವರು ಕೂಡ ಇನ್ಸೈಡ್ ಎಡ್ಜ್ ಆಗಿಬಿಟ್ಟು ಬೋಲ್ಡ್ ಆಗಿದ್ದು. ಜಾಶ್ ಹ್ಯಾಸಲ್ವುಡ್ ಅವರಿಗೆ ಬಂದರು, ಬಂದಾಕ್ಬಿಟ್ಟ ಓದಾಕ್ಬಿಟ್ಟ. ನಿಕೋಲಸ್ ಪೂರನ್ ಏನು ಆಡ್ತಾವ್ರಿ ಈ ಟೂರ್ನಮೆಂಟಲ್ಲಿ.
ನಾನು ಹೇಳಿದ್ದೆ ನಿಕೋಲಸ್ ಪೂರನ್ ಆಡ್ತು ಅಂತಂದರೆ ಗುರು. ನಿಕೋಲಸ್ ಪೂರನು, ಮಾಕ್ರಮು, ಇಲ್ಲಾಂದರೆ ಮಿಚೆಲ್ ಮಾರ್ಷು, ಈ 3 ಜನದಲ್ಲಿ ಅಟ್ಲೀಸ್ಟ್ ಇಬ್ಬರು ಆಡಬೇಕು, ಅವಾಗಲೇ ಅವ್ರು ಮ್ಯಾಚ್ನ ಗೆಲ್ಲೋದಕ್ಕಾಗೋದು ಅಂತ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಯಾರೂ ಕೂಡ ಆಡೋಕ್ಕಾಗಿಲ್ಲ. ಹೌದು, ಮಿಚೆಲ್ ಮಾರ್ಷ್ 40 ರನ್ ಕಾಂಟ್ರಿಬ್ಯೂಟ್ ಮಾಡಿದರೆ, ಬಟ್ ಅದೇನು ಕ್ವಿಕ್ ಸಕ್ಸೆಷನಲ್ಲಿ ಏನು ಬಂದಿಲ್ಲ, ಅಲ್ಲೇನೋ ಅದು ಏನಲ್ಲ 25 ಬಾಲಿಗೆ 50 ಏನು ಹೊಡೆದ್ಬಿಟ್ಟಿಲ್ಲ, ಅಥವಾ ಏನು ದೊಡ್ಡ ಧ್ವಂಸ ಮಾಡಿಲ್ಲ. ಬೇಕಾಗಿತ್ತು ಗುರು, ಟಾಪ್ ಆರ್ಡ್ರಿಂದ ಕಾಂಟ್ರಿಬ್ಯೂಷನ್ ಬೇಕಾಗಿತ್ತು. ರಿಷಬ್ ಪಂತ್ ಮೇಲೆ ಇವತ್ತು ಎಕ್ಸ್ಪೆಕ್ಟೇಷನು ಕೂಡ ಇರಲಿಲ್ಲ ಅವ್ರೇನಾದ್ರು ಮಾಡಿಬಿಡ್ತಾರೆ ಅಂತ. ನಾವು ಯೂಸ್ ಮಾಡಿರೋದೇ 5 ಬೌಲಿಂಗ್ ಆಪ್ಷನ್ಸು. 5 ಜನನೂ ಕೂಡ ಮಸ್ತಾಗಿ ಮಾಡಿದ್ದಾರೆ. ಇವ್ರು ಹೆಚ್ಚು ಇವ್ರು ಕಮ್ಮಿ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ 4 ವಿಕೆಟ್ ಎತ್ತಿದ್ರು. ರಸಿಕ್ ಸಲಾಮ್ ದಾರು, ಅಭಿಷೇಕ್ ಯಾರಪ್ಪ ಇದ್ರಲ್ಲ ಅವರು, ಅಭಿಷೇಕ್ ಬಿಡಿ ಅವರು ಅಭಿಷೇಕ್ ಅಂತೀನಿ, ಅಭಿನಂದನ್ ಸಿಂಗ್ ಇಟ್ಕೊಂಡಿದ್ರಲ್ಲ, ಸೊ ಅವ್ರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡೆದ್ಬಿಟ್ಟು ಕಳಿಸ್ರು. ನೋಡಿ ಎಂಥ ಬೌಲರ್ನ ಇಟ್ಕೊಂಡು ಎಂಥ ಬೌಲರ್ನ ಆಡಿಸ್ತಾಯಿದ್ರು ಅಂತ. 4 ವಿಕೆಟ್, ಅದು ಏನು ವೇರಿಯೇಷನ್ ಇಟ್ಕೊಂಡಿದ್ರು ರಸಿಕ್ ಸಲಾಮ್ದಾರು. 4 ವಿಕೆಟ್ ಎತ್ಬಿಟ್ರು ಇವತ್ತು. ಭುವನೇಶ್ವರ್ ಕುಮಾರಿಗೆ 3 ವಿಕೆಟು, ಜಾಶ್ ಹೇಜಲ್ವುಡ್ಗೆ ವಿಕೆಟು, ಕೃಣಾಲ್ ಪಾಂಡ್ಯಾಗೂ 2 ವಿಕೆಟು. ಇರಾ ಬರೋರೆಲ್ಲ ವಿಕೆಟ್ ಎತ್ಕೊಂಡ್ಬಿಟ್ಟವ್ರು ಇವತ್ತು. ಸುಯಾಶ್ ಕಂಗ್ನೋಡೋಕರ ವಿಕೆಟ್ ಇಲ್ಲ ಅಲ್ಲಿ. ಇರಾ ಬರೋರಿಗೆಲ್ಲ ವಿಕೆಟ್ ಬಿದ್ದಾವೆ. ನಂಗೆ ವಿಕೆಟ್ ಬೇಕು ಅಂತ. 20ನೇ ಓವರ್ ಕರೆಕ್ಟಾಗಿ ಲಾಸ್ಟ್ನೇ ಬಾಲು ಕೂಡ ವಿಕೆಟ್ನಾಗ ಹೋಗಿಸ್ಬಿಟ್ಟು ಆಲ್ ಔಟ್ ಆಗಿಬಿಟ್ಟು ಶಿಸ್ತಾಗಿ ಹೋದರು. ನಿಮಗೂ ಇದೇ ಬೇಕಿತ್ತು, ನಮಗೂ ಇದೇ ಬೇಕಿತ್ತು ಅಂತ. ಏನು 146 ಇದು ಸ್ಕೋರಾ ಮಗ, ಇದು ಸ್ಕೋರಾ. ಇವ್ರ ಬ್ಯಾಟಿಂಗ್ನ ವರ್ಣನೆ ಮಾಡಬೇಕಾ ನಾವು? ಹೊಡೆದವ್ರಪ್ಪ ರನ್ಸು. ಇಲ್ಲಿ ಬದೋನಿ ಒಂದು 39 ರನ್ ಹೊಡೆದವ್ರೆ, ಅವರು 40 ರನ್ ಹೊಡೆದಿದ್ದಾರೆ ಮಿಚೆಲ್ ಮಾರ್ಷ್ ಅವರು. ಆಮೇಲೆ ಬಾಟಮಲ್ಲಿ ಮುಕುಲ್ ಅವರು ಒಂದು 39 ರನ್ ಹೊಡೆದಿದ್ದಾರೆ. ಆ್ಯಕ್ಚುಲಿ ಒಂದು ನನಗೆ ಸಿಕ್ಕಾಪಟ್ಟೆ ಸೈಕ್ ಆಗಿದ್ದೇನು ಅಂತಂದರೆ, ಕೃಣಾಲ್ ಪಾಂಡ್ಯ ಅವರು ಮುಕುಲ್ ಅವ್ರ ಜೊತೆಗೆ ಕಿತಾಪತಿನ ಮಾಡ್ಕೊತಾರೆ. ಏನು 4 ಹೊಡೆದ್ರೆ ಏನಾಯ್ತಿಲ್ಲ, ಏನು ಹೊಡೆದ್ಬಿಟ್ಟು 220 ಹೊಡೆದ್ಬಿಟ್ಟವ್ರ, 250 ಹೊಡೆದ್ಬಿಟ್ಟವ್ರ ಅಲ್ಲಿ LSG ಅವರು. ಏನಕ್ಕೆ ಕಿತಾಪತಿ, ಏನಕ್ಕೆ ಕಿರಿಕು, ಏನಕ್ಕೆ ಸ್ಲೆಡ್ಜ್ ಮಾಡಬೇಕು? ಪಾಪ ಥರ ಆಡ್ತಾವ್ರು ಅವರಲ್ಲಿ LSG ಅವರು. ಇವ್ರು ಅವ್ರ ಮೇಲೆ ಹೋಗ್ಬಿಟ್ಟು ಕಿರಿಕ್ ಮಾಡ್ತಾವ್ರು. ಕೃಣಾಲ್ ಪಾಂಡ್ಯ 4 ಹೊಡೆದ್ಬಿಟ್ರು ಅನ್ನೋ ಮ್ಯಾಟ್ರಿಗೆ. ನೆಕ್ಸ್ಟ್ ಬಾಲ್ 4 ಹೊಡೆಯೋ ಶಿಷ್ಯ ನೀನು, ಈ ಬಾಲ್ 4 ಹೊಡೆಯೋದಲ್ಲ ಅಂತ. ನೆಕ್ಸ್ಟ್ ಬಾಲ್ ಇನ್ನೊಂದು 4 ಹೋಯ್ತು ಅಲ್ಲಿ. ನಿನಗೆ ಬರ್ತೀನಿ ಇನ್ನೊಂದು ನೆಕ್ಸ್ಟ್ ಓವರ್ ಔಟ್ ಮಾಡ್ತೀನಿ ಅಂತ ಹೇಳ್ತಾವ್ರು. ಏನ್ಗರು ಇದು ಕಿರಿಕು ಸಿಲಿ ಅಂತ ಅನ್ಸುತ್ತೆ. ಒಂದು ಲೆವೆಲ್ ಇರಬೇಕು. ಕೃಣಾಲ್ ಪಾಂಡ್ಯ ಕಿರಿಕ್ ಮಾಡ್ತಾವ್ರೆ ಅಂತಂದರೆ ಅದಕ್ಕೊಂದು ಲೆವೆಲ್ ಇರಬೇಕು. ನೀನು ಮುಕುಲ್ ಚೌಧರಿ ಮೇಲೆ ಹೋಗ್ಬಿಟ್ಟು ಕಿರಿಕ್ ಮಾಡ್ತು ಅಂತ ಅಂದ್ರಲ್ಲಿ, ಮುಕುಲ್ ಚೌಧರಿ ಅವರೇ ಪಾಪ ಥರ ಆಡ್ತಾವ್ರಲ್ಲಿ. ಅವ್ರಿಗೆ ಬ್ಯಾಟಿಂಗ್ ಕಾಂಪಿಟೇಟರ್ ಇಲ್ಲ ಅಲ್ಲಿ, ಎದುರುಗಡೆ ನಿಂತ್ಕೊಂಡು ಆಡೋರು ಇಲ್ಲ ಅಲ್ಲಿ, ಒಬ್ಬರೇ ಆಡ್ತಾವ್ರಲ್ಲಿ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಕಿರಿಕ್ ಮಾಡ್ಕೊಂಡು ಏನೋ ಒಂದು 200 ಹೊಡೆದವ್ರೆ, 250 ಹೊಡೆದವ್ರೆ ಅನ್ನೋ ಥರ ಇದ್ದರೆ ಅವಾಗ ಬೇಕಾದ್ರೆ ಸ್ಲೆಡ್ಜ್ ಗೇಜ್ ಮಾಡೋದ್ಲ ಅರ್ಥ ಆಯ್ತಪ್ಪ. ತಾರಾ ಮಾರಿ ಚಚ್ತಾವ್ರೆ ಅಂತಂದರೆ ಅರ್ಥ ಆಯ್ತೆ. ಇಲ್ಲಿ ಇನ್ನೇನು ಸ್ಲೆಡ್ಜ್ ಮಾಡ್ತಾರೆ ಸೀರಿಯಸ್ಲಿ. ಒಳ್ಳೆ ಫನಿ ಅಂತ ಅನ್ನಿಸ್ತು. ಆ್ಯಂಡ್ ನನಗೆ ಇಷ್ಟನೂ ಕೂಡ ಆಗಲಿಲ್ಲ ಸ್ಲೆಡ್ಜ್ ಮಾಡಿದ್ದು. ಅಂದರೆ ಅವ್ರು ಮಾತಾಡೋಕ್ಕೆ ಕೋಪದಲ್ಲಿ ಮಾತಾಡಿದ್ದು, ಜಸ್ಟ್ ಬಿಕಾಸ್ ಒಂದು 4 ಹೋಯ್ತು ಅನ್ನೋ ಮಾತ್ರಕ್ಕೆ. ಟೆಂಪರ್ಮೆಂಟ್ನ ಮೇಂಟೈನ್ ಮಾಡಬೇಕಾಗುತ್ತೆ ಕೃಣಾಲ್ ಪಾಂಡ್ಯ ಅವರು. ಅಬ್ದುಲ್ ಸಮದ್ ಇವರು ಕೂಡ ಬ್ಯಾಟ್ ಫೇಸ್ನ ಕ್ಲೋಸ್ ಮಾಡೋಕೆ ಹೋಗ್ಬಿಟ್ಟು ಲೀಡಿಂಗ್ ಏಡ್ಸ್ ಆಗ್ಬಿಟ್ಟು ಔಟ್ ಆಗಿದ್ದು. ಲೀಡಿಂಗ್ ಏಡ್ ಕೃಣಾಲ್ ಪಾಂಡ್ಯಗೆ ಔಟ್ ಆಗ್ತಾರೆ. ಆಮೇಲೆ ಮತ್ತು ಇವರು ಯಾರಪ್ಪ ಅವರು, ಆಯುಷ್ ಬದೋನಿ ಅವರು ಹಿಂದೆಗಡೆ ಕಟ್ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಸಿಲಿಯಾ ಕ್ಯಾಚ್ ಕೊಟ್ಬಿಟ್ಟು ಅವರು ಕೂಡ ಔಟ್ ಆಗ್ತಾರೆ. ಈ ಕಡೆಯಿಂದ ಮುಕುಲ್ ಚೌಧರಿ ಅವರು ಬೋಲ್ಡ್ ಆಗಿದ್ದು. ಇನ್ನೇನು ಹೊಡಿಬೇಕಾಗಿತ್ತು, ಬೋಲ್ಡ್ ಆದ್ರೆ 19ನೇ ಓವರ್ 20ನೇ ಓವರ್ ಬಾಟಮಲ್ಲಿ 2 ವಿಕೆಟ್ನ ಎತ್ಕೊಂಡಿದ್ದಾರೆ. ಭುವನೇಶ್ವರ್ ಕುಮಾರ್ 19ನೇ ಓವರ್ ಬೌಲಿಂಗ್ ಮಾಡಿದ್ರು, ಅವ್ರಿಗೆ 2 ವಿಕೆಟು. 20ನೇ ಓವರ್ ಬೌಲಿಂಗ್ ಮಾಡಿದ್ರು, 2 ವಿಕೆಟು. ಕಾಲು ಮಧ್ಯೆ ಎಲ್ಲ ತೋರ್ಕೊಂಡೋಗಿ ಬೋಲ್ಡ್ ಆಗ್ತಾಯಿದೆ ಇವತ್ತು. ಬೋಲ್ಡ್ 2 ಬೋಲ್ಡ್ ಮಾಡಿದ್ದಾರೆ ಅಲ್ಲಿ 20ನೇ ಓವರು. 19ನೇ ಓವರು ಭುವನೇಶ್ವರ್ ಕುಮಾರ್ಗೆ 2 ವಿಕೆಟ್, ಲಾಟ್ರಿ ವಿಕೆಟ್ಗಳು. ಸೊ ಲಾಸ್ಟ್ 2 ಓವರ್ 4 ವಿಕೆಟ್ ಬಿದ್ದೈತೆ ಅಲ್ಲಿ. ರನ್ಸ್ಗಳು ಬಂದಿಲ್ಲ, ಏನೂ ಬಂದಿಲ್ಲ, ಖಾಲಿ ಫಲವಾಗೋಗ್ಬಿಟ್ಟಿದೆ. 146ಗೆ ಸೆಟ್ ಆಗ್ತಾ ಇದ್ದಂಗೆ RCB ಚೇಸ್ ಆನ್ ಮಾಡೋದಕ್ಕೆ ಅಂತ ಬರ್ತಾರೆ. ವಿರಾಟ್ ಕೊಹ್ಲಿ ಇವತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದು. ಗೊತ್ತಿತ್ತಲ್ಲಪ್ಪ ಅಂಕಲ್ ಸಮಸ್ಯೆ ಇದೆ, ಸ್ವಲ್ಪ ಕಾಲಿನ ಸಮಸ್ಯೆ ಇದೆ ಅಂತ. ಇವತ್ತು RCBಗೆ ಚೇಸಿಂಗ್ ಸಮಸ್ಯೆ ಆಗಿಲ್ಲ, ರನ್ ಓಡೋದೇ ಒಂದು ಸಮಸ್ಯೆ ಆಗೋಗ್ಬಿಡ್ತು ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ. ಈ ಕಡೆ DDPಗೂ ರನ್ ಕರೀತಾರೆ ಹೋಗ್ತಾರೆ, ಫಿಲ್ಸ್ ಆಡ್ಗೂ ರನ್ ಕರೀತಾರೆ ಹೋಗ್ತಾರೆ. ಸೊ ಗಾಬರಿ ಮಾಡಾಕ್ಬಿಡ್ತಾರೆ ಗುರು ವಿರಾಟ್ ಕೊಹ್ಲಿ ಅವರು ರನ್ ಅಂತ ಬಂದಾಗ. ಅವ್ರಿಗೆ ಓಡೋಂಥ ಕ್ಯಾಪಬಿಲಿಟಿ ಇರುತ್ತೆ, ಆ ಕಡೆಯಿಂದ ಬರೋರಿಗೆ ಕ್ಯಾಪಬಿಲಿಟಿ ಇರಬೇಕಲ್ಲ ಅಲ್ಲಿ. ಸುಮ್ಮನೆ ಓಡ್ಬಿಡ್ತಾರೆ, ಆಮೇಲೆ ಸೈಕ್ ಆಗ್ಬಿಟ್ಟು ವಾಪಸ್ ಬರ್ತಾರೆ. ಆದರೂ ಡೈವಿಂಗ್ ಎಫರ್ಟ್ ಎಲ್ಲ ಆಗ್ತಾವ್ರಲ್ಲಿ, ಆ್ಯಂಕಲ್ ಇಂಜುರಿ ಆಗಿದ್ದನ್ನು ಕೂಡ. ಇದನ್ನು ಮೆಚ್ಕೊಬೇಕು ಅಲ್ಲಿ. ಆರ್ಕೊಂಡು ಫ್ಲೈ ಬೇರೆ ಮಾಡ್ತಾವ್ರಲ್ಲಿ. ಏನು ಗುರು ಈ ಥರ ಎಲ್ಲ ಸುಮ್ಮನೆ ಒಂದು ಸಿಂಗಲ್ ರನ್ಗೋಸ್ಕರ ವಿಕೆಟ್ನ ಸ್ಯಾಕ್ರಿಫೈಸ್ ಮಾಡಬೇಕಾ ಅಂತ ಅನಿಸ್ಬಿಡ್ತು. ಈ ಚೇಸಲ್ಲಿ ಇನಿಷಿಯೇಟಿವ್ ತೊಗೊಂಡಿದ್ದಾನೆ ವಿರಾಟ್ ಕೊಹ್ಲಿ ಅವರು. ಏನು ಆಡಿದ್ರು ಇವರು ಪವರ್ ಪ್ಲೇಲಿ. 200 ಸ್ಟ್ರೈಕ್ ರೇಟಲ್ಲಿ ಬಂದಿದ್ದು. ಸ್ಟ್ರೈಕ್ ರೇಟ್ ಅಂತ ಎಲ್ಲರೂ ಮಾತಾಡ್ತಿದ್ರು, ಬಟ್ ಸ್ಟ್ರೈಕ್ ರೇಟ್ ಇವತ್ತು ಬೆಟ್ರಾಗೇ ಇತ್ತು ವಿರಾಟ್ ಕೊಹ್ಲಿದು ಪವರ್ ಪ್ಲೇಲಿ. ಅದಾದ ನಂತರ ಒಂದು ಸ್ವಲ್ಪ ಸ್ಲೋ ಆಯಿತು. ನೋಡಿ ಒಂಥರ ಸೆಲ್ಫ್ಲೆಸ್ ಆಗಿ ಹೊಡೆಯೋದಕ್ಕೆ ಹೋಗಿದ್ರು ಇವತ್ತು. 6 ಹೊಡೆಯೋದಕ್ಕೆ ಹೋಗಿದ್ರು. 50 ಎಲ್ಲ ಮ್ಯಾಟ್ರ್ ಆಗಲ್ಲ, ಆಗೋರು ಹೊಡಿತೀನಿ ಅಂತ ತಗೋ ಹೊಡೆಯೋದಕ್ಕೆ ಹೋಗಿ ಸಿಂಗಲ್ ತೊಗೊಂಡು ಆಡಿರ್ಬೋದಾಗಿತ್ತು, 50 ಹೊಡ್ಕೊಂಡಿರ್ಬೋದಾಗಿತ್ತು. ಬಟ್ ಅವರು ಆರೆಂಜ್ ಕ್ಯಾಪು ಜಸ್ಟ್ 1 ರನ್ನಿಂದ ಮುಂದೆ ಇವಾಗಿದ್ದಾರೆ. 5 ಮ್ಯಾಚ್ ಆದ ನಂತರ 225 ಅಂತ ಕಾಣ್ತಿದ್ದಾರೆ. ಆರೆಂಜ್ ಕ್ಯಾಪು ತಲೆ ಮೇಲೆ ಬಂದ್ಬಿಟ್ಟು ಕೂತ್ಕೊಂಡಿದೆ ಇವಾಗ ವಿರಾಟ್ ಕೊಹ್ಲಿಗೆ. ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸು. ಇವತ್ತು ಕೂಡ 50 ಬರಬೇಕಾಗಿತ್ತು, ಬಟ್ ತಪ್ಪಿ ಮಿಸ್ ಆಗಿದೆ. ಸೊ ಪವರ್ ಪ್ಲೇಲಿ ಇವರೇ ಡಾಮಿನೇಟ್ ಮಾಡಿದ್ದು. ಇನ್ನೂ ಒಂದು ಎಂಡಲ್ಲಿ ನಮ್ಮ ಫಿಲ್ಸ್ ಆಡ್ ಹೊಡೆದ್ರೆ ಹೊಡಿತಾರೆ, ಇಲ್ಲಾಂದರೆ ಟಕ್ 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 ಅನ್ನಂಗೆ ಹೋಗ್ಬಿಡ್ತಾರೆ.
ಬೋಲ್ಡ್ ಆಗಿದೆ ಇವತ್ತು. ಪ್ರಿನ್ಸ್ ಯಾದವ್ ಅವ್ರನ್ನ ಮೆಚ್ಕೊಬೇಕು, ಅದು ಇಂಪ್ರೆಸಿವ್ ಬೌಲಿಂಗ್ ನಾವು ಮಾಡಿದ್ರು. ಟಾಪ್ ಆಫ್ ದ ಆಫ್ ಸ್ಟಂಪ್ನ ಆರಿಸ್ಬಿಟ್ರು ಹಂಗೆ ಫಿಲ್ ಸಾಲ್ಟ್ ಅವರಿಗೆ. ಅದಾದ ನಂತರ ದೇವದೂತ್ ಪಡಿಕ್ಕಲ್ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ನ ವಿರಾಟ್ ಕೊಹ್ಲಿ ಅವರು ಒಂದು ರೇಂಜಿಗೆ ಬಿಲ್ಡ್ ಮಾಡ್ತಾರೆ. ಇವತ್ತು ರನ್ನಿಂಗ್ ಬಿಟ್ವೀನ್ ದ ವಿಕೆಟು ಅದೇ ಇವರಿಬ್ಬರ ಮಧ್ಯೆ ಒಂಥರ ಸೈಕ್ ಆಗಿತ್ತು. ಬರ್ತಾರೆ. ದೇವದೂತ್ ಪಡಿಕ್ಕಲ್ ಅವರು ಆಡಿದಂಥ ಆಟ ಏನಿದೆ, ಅವ್ರು ಹೊಡೆದಂಥ 8 ಏನಿದೆ, ಅಂದರೆ ಔಟ್ ಆದಂಥ ರೀತಿ ಏನಿದೆ ಅದ್ರ ಬಗ್ಗೆ ಮಾತಾಡ್ತೀನಿ. ಹರಿಯಾಯಿತು ಬಾಲು, ಅವ್ರಿಗೆ ಮಾತ್ರ ಹರಿಯಾಯಿತು, ಬೇರೆ ಎಲ್ಲ ನೋಡಲಿಲ್ಲ ನಾನು. ಬೇರೆ ಸ್ಲೋ ಆಗಿ ಬರ್ತಾಯಿತ್ತು, ಅವರು ಸ್ಲೋ ಆಗಿ ಬರುತ್ತೆ ಅಂತ ಆಡೋದಕ್ಕೆ ಹೋದ್ರೇನೋ ಬಟ್ ಸಿಕ್ಕಾಪಟ್ಟೆ ಬಿದ್ಬಿಟ್ಟು ಫಾಸ್ಟಾಗಿ ಬಂದ್ಬಿಡ್ತು ಬಾಲು. ಸೊ ಲೇಟಾಗಿ ಹೋಗ್ಬಿಟ್ರು ಶಾರ್ಟಿಗೆ. ಸೊ ಕ್ಯಾಚ್ನ ಆರಾಮಾಗಿ ಆ ಥರ ಶಾರ್ಟ್ಗೆ ಔಟ್ ಆಗಿದೆ ಒಂದು ಟೂರ್ನಮೆಂಟಲ್ಲಿ. ಫಸ್ಟ್ ಟೈಮಲ್ಲಿ ಔಟ್ ಆಗಿಲ್ಲ, ಆ ಥರ ಒಂದು ಫುಲ್ ಶಾರ್ಟ್ನ ಹೊಡೆಯೋದಕ್ಕೆ ಹೋಗ್ಬಿಟ್ಟು. ಈ ಟೂರ್ನಮೆಂಟಲ್ಲಿ ಆಲ್ಮೋಸ್ಟ್ 2-3 ಸಲ ಅದೇ ಥರನೇ ಔಟ್ ಆಗಿದ್ದಾರೆ ದೇವದೂತ್ ಪಡಿಕ್ಕಲ್ ಅವರು. ಸೊ ಅವರು ಔಟ್ ಆಯಿತು ಅಂತ ಅಂದರೆ ಅವ್ರೇನು ಅಂಥ ಹೆವಿ ಮಟ್ಟದ ಸ್ಕೋರ್ ಏನು ಮಾಡಲಿಲ್ಲ. ಸೊ ಪ್ಲೇಲಿ ನಾವು 1 ವಿಕೆಟ್ ಕಳ್ಕೊಂಡು ಹೊಡೆದಿದ್ವಿ. ಎಷ್ಟು ಆಲ್ಮೋಸ್ಟ್ 7ನೇ ಓವರ್ 8ನೇ ಓವರ್ ಅಂತ ಬಿತ್ತು ಅಂತ ಕಾಣಿಸುತ್ತೆ ದೇವದೂತ್ ಪಡಿಕ್ಕಲ್ ಅವರ ವಿಕೆಟು. ಬಂದ್ರಪ್ಪ ಹಂಗೇನೋ ರಜತ್ ಪತಿದಾರು ಚಾಚಿದ್ರು ನೋಡಿ ಆ್ಯಕಂಡಲ್ಲಿ, ರುಬ್ಬೋದ್ರು ನೋಡಿ ಆ್ಯಕಂಡಲ್ಲಿ. ಕೊಹ್ಲಿ ಇದ್ದಾಗ ಬಂದರು, ಬಟ್ ಕೊಹ್ಲಿ ಅವಾಗ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಎಕ್ಸಿಟ್ರೇಟ್ ಮಾಡೋದಕ್ಕೆ ಹೋಗ್ಬಿಟ್ಟು ಮಜ್ಜಿ ನಾನು 50-50 ಎಲ್ಲ ಬೇಡ ಹೊಡೆಯೋದಕ್ಕೆ ಅಂತ ಹೋಗಿರ್ತಾರೆ, ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಆವೇಶ್ ಖಾನ್ಗೆ ವಿಕೆಟ್. ಆವೇಶ್ ಖಾನ್ ಫುಲ್ ಸೆಲೆಬ್ರೇಷನ್, ಏನು ಗೆದ್ದೇ ಬಿಟ್ವಿ ಅನ್ನೋ ಸೆಲೆಬ್ರೇಷನ್ ಅವರು. ಆವೇಶ್ ಖಾನ್ ಗೊತ್ತಲ್ಲ, ಇಷ್ಟ ಆದರೆ ಅಷ್ಟು ಮಾಡ್ತಾರೆ ಸೆಲೆಬ್ರೇಷನ್ ಅವರು. ಒಂದೂ ಹೊಡೆದಿಲ್ಲ ಅಂದರೆ ಬ್ಯಾಟಿಂಗಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೋ ಲಾಸ್ಟಲ್ಲಿ ಬಂದ್ಬಿಟ್ಟು ಅದೇ ರೀತಿಯೇ ಸೆಲೆಬ್ರೇಟ್. ಸೋಲೋ ಸಿಚುವೇಶನ್ ಬಂದು ಕೂತಾಯ್ತಲ್ಲಿ ಸೆಲೆಬ್ರೇಷನ್ ಜೋರು ಇನ್ನೇನು ಮಾಡಲೇಬೇಕಲ್ಲಪ್ಪ, ಏನು ಮಾಡಬೇಡ ಅಂತ ಅನ್ನೋಕ್ಕಾಗುತ್ತೆ. ಬಟ್ ಆದರೂ ಬೇರೆ ಬೌಲರ್ಸ್ಗಳು ಯಾರೂ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ. ಪ್ರಿನ್ಸ್ ಯಾದವ್ ಏನು ಅಂತ ಮಾಡೋದ ಸೆಲೆಬ್ರೇಷನ್ ಏನು ಮಾಡಲಿಲ್ಲ. ಲೇಟರ್ ಆನ್ ವಿಕೆಟ್ಸ್ಗಳು ಬಂತಲ್ಲ, ಆವೇಶ್ ಖಾನ್ ಮಾಡೋಂಥ ಸೆಲೆಬ್ರೇಷನ್ ಏನು ಮಾಡ್ತಾ, ಅವ್ರಿಗೆ ಗೊತ್ತಾಗಿದ್ದು ಕ್ಲಾರಿಟಿ ಸಿಕ್ಕಿದ್ದು ಸೋಲ್ತೀವಿ ಅಂತ. ಇನ್ನೇನು ಸೆಲೆಬ್ರೇಷನ್ ಮಾಡ್ತಾರಲ್ಲಿ. ಹೌದು ವಿಕೆಟ್ಸ್ಗಳು ಬಿದ್ದು, ಒಂದು 3 ವಿಕೆಟ್ ಅವರು ಕೂಡ ಎತ್ತಿದ್ದಾರೆ. ಆವೇಶ್ ಖಾನ್ಗೆ 2 ವಿಕೆಟ್ ಬಿದ್ದಿದೆ. ಬಟ್ ಆದ್ರೆ ಅವ್ರು ಅಂತ ಮಾಡ್ತಾರೆ ಸೆಲೆಬ್ರೇಷನ್, ಇವ್ರು ಮಾಡೋ ಥರ ಸೆಲೆಬ್ರೇಷನ್ ಎಲ್ಲ ಏನಿಲ್ಲ. ಇನ್ಫ್ಯಾಕ್ಟ್ ಅವ್ರು ಸೆಲೆಬ್ರೇಷನ್ ಮಾಡಬೇಕು. ಇವರು ಇವಾಗ ಬರ್ತಾ ಇರೋರು ಪ್ರಿನ್ಸ್ ಯಾದವ್, ಇವ್ರು ಏನೋ ಮ್ಯಾಚ್ನಾಗ ಗೆದ್ದಿರೋ ಅನ್ನೋ ಥರ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಓಕೆ ಬಿಡಿ, ಸೆಲೆಬ್ರೇಷನ್ ಏನು ಮ್ಯಾಟ್ರ್ ಏನಾಗೋದಿಲ್ಲ, ನಾವು ಅವ್ರಿಗಿನ್ನ ಜಾಸ್ತಿನೇ ಮಾಡ್ತೀವಿ ಸೆಲೆಬ್ರೇಷನು. ಸೊ ಇನ್ನೇನಾಯ್ತಪ್ಪ ಅಲ್ಲಿ, ಜಿತೇಶ್ ಶರ್ಮಾ ಜೊತೆಗೆ ನಮ್ಮ ಕ್ಯಾಪ್ಟನ್ ದುರಂಧರ್ ಪತಿದಾರು ನಾಯಿಗೆ ಚಚ್ತಾ ಇದ್ದಂಗೆ ಇಬ್ಬರು ಬಂದ್ಬಿಟ್ಟು ಇವ್ರದ್ದು ರಾತೆ ಅವ್ರದ್ದು ಆ ಓವರಲ್ಲಿ 23 ರನ್ನು ಒಂದು ಚಚ್ತಾರೆ. ಜಿತೇಶ್ ಶರ್ಮಾ ಹಾಕ್ಕೊಂಡು ಅಲ್ಲಿಂದ ಫುಲ್ ಕಂಪ್ಲೀಟಾಗಿ ಮ್ಯಾಚು ಟರ್ನ್ಔಟ್ ಆಗೋಗ್ಬಿಡುತ್ತೆ. ಸೈಕಾಗಿ ಆಡ್ತಾರೆ ಜಿತೇಶ್ ಶರ್ಮಾ ಅವರು. ಜಿತೇಶ್ ಶರ್ಮಾ ಫಾರ್ಮಿಗೆ ಬರಬೇಕು ಅಂತ ಹೇಳಿದ್ದೆ, ಜಿತೇಶ್ ಶರ್ಮಾ ಇವತ್ತು ಫಾರ್ಮಿಗೆ ಬಂದಿದ್ದಾರೆ. ಕ್ಯಾಮಿಯೋನೇ ಆಗಿರ್ಬೋದು, ಬಟ್ ಅಷ್ಟು ಸಾಕಾಗಿತ್ತು, ನಾವು ಗೆಲ್ಲೋದಕ್ಕೆ ಸಾಕಾಗಿತ್ತು. ಅವ್ರು ರಜತ್ ಪತಿದಾರ್ ಎಷ್ಟು ಕ್ವಿಕ್ ಸೆಕ್ಷನಲ್ಲಿ 13 ಬಾಲು 12 ಬಾಲು ಆಡ್ಬಿಟ್ಟು ಸರಿಯಾಗಿ ಒಂದು 20+ ಚಚ್ಚಿದ್ದಾರೆ, 28 ರನ್ ಚಚ್ಚಿದ್ದಾರೆ. ಇವರು ಕೂಡ ಅದೇ ಫೇಸಲ್ಲಿ ಚಚ್ಚಿದ್ರು ಸರಿಯಾಗಿ. ದಿಗ್ವಿಶ್ ರಾತೆ ಅವರಿಗೆ 2 ಸಲ ಒಂಥರ ಆಲ್ಮೋಸ್ಟ್ ಆ ಒಂದು ಓವರ್ ಚಚ್ತಾರೆ, ಆಮೇಲೆ ಇನ್ನೂ ಒಂದು ಓವರ್ ಬಂದ್ಬಿಟ್ಟು ಟಿಮ್ ಡೇವಿಡ್ ಅವ್ರು ಚಚ್ತಾರೆ. ಸೊ ದಿಗ್ವಿಶ್ ರಾತೆ ಅವರೇ ಒಂಥರ ಪ್ರೆಷರ್ ಅವ್ರು ಮೇಂಟೈನ್ ಮಾಡಿ, ಪ್ರೆಷರ್ ಏನು ಇರಲಿಲ್ಲ ಫಸ್ಟ್ ಆಫ್ ಆಲು, ಬಟ್ ಆದರೂ ಕೂಡ ಈಸ್ ಔಟ್ ಆಗೋಯ್ತು, ಎಲ್ಲ ಈಸ್ ಔಟ್ ಆಗೋಗ್ಬಿಡ್ತು. ರನ್ನೇ ಬಾಲು ಇತ್ತು ಅವಾಗ, ರನ್ನೇ ಬಾಲ್ಗಿಂತ ಕೆಳಗಡೆ ಬಂದ್ಬಿಡ್ತು ಮ್ಯಾಚು. 45 ಬಾಲ್ಗೆ 50 ಬಾಲ್ಗೆ ಬೇಕಿತ್ತು 25 ರನ್ನಲ್ಲಿ, ಇನ್ನು ಬಿಟ್ಬಿಡ್ತಾರ. ಹೌದು ವಿಕೆಟ್ ಏನೋ ಬಿದ್ದು, ಜಿತೇಶ್ ಶರ್ಮಾದ ವಿಕೆಟ್ ಬಿತ್ತು, ರಜತ್ ಪತಿದಾರ್ದು ವಿಕೆಟ್ ಬಿತ್ತು. ಸೊ ಶಾರ್ಟಿಗೆ ಅರ್ಲಿ ಆಗೋಗ್ಬಿಟ್ರು ರಜತ್ ಪತಿದಾರ್ ಅವರು. ನಮಗೇನು ವಿಕೆಟ್ ಬಿದ್ದು ಗೆಲ್ತೀವಿ ಅನ್ನೋದು ಗೊತ್ತಿತ್ತು. ಟೀಮ್ ಡೇವಿಡ್ ಇದ್ರು, ರೊಮ್ಯಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ ಎಲ್ಲ ಇದ್ರು, ಆರಾಮಾಗಿ ಬಂದ್ಬಿಟ್ಟು ಮ್ಯಾಚ್ನ ಮುಗಿಸ್ತಾರೆ ಅಂತ ಗೊತ್ತಿತ್ತು. ಆ ಒಂದು ಸ್ಟೇಜಲ್ಲಿ 5 ವಿಕೆಟ್ ಬಿದ್ದರೂ ಕೂಡ ಗೆಲ್ತೀವಿ ಅನ್ನೋದೇ ಗೊತ್ತಿತ್ತು. ಬಟ್ 5 ವಿಕೆಟ್ ಕಳ್ಕೊಬಾರ್ದಾಗಿತ್ತು, ನಾವು ಕಳ್ಕೊಂಬಿಟ್ಟಿದ್ವಿ. ನೋ ಲಾಸ್ ಹೊಡಿಬೇಕಾಗಿತ್ತು ಅಂತ ಅನ್ಕೊಂಡಿದ್ವಿ, ಬಟ್ ನೋ ಲಾಸಿಗೆ ಹೊಡಿಯೋದಕ್ಕಾಗಲಿಲ್ಲ. ಇನ್ನೇನು ಟೀಮ್ ಡೇವಿಡ್ ಜೊತೆಗೆ ಬಂದ್ಬಿಟ್ಟು ರೊಮ್ಯಾರಿಯೋ ಶೆಫರ್ಡು ಇವರಿಬ್ಬರು ಕ್ರೀಸಲ್ಲಿ ಅಟ್ ಎ ಟೈಮ್ ಕಾಣಿಸ್ಕೊಂಡ್ರಿಲ್ಲ, ಇವರಿಬ್ಬರು ಕ್ರೀಸಲ್ಲಿ ಕಾಣಿಸ್ಕೊಂಡ್ರು, ಅಟ್ ಎ ಟೈಮ್ ಕಾಣಿಸ್ಕೊಂಡ್ರು. ಸೊ ಇದು ಇನ್ನೇನು ಹೇಳ್ತಾರ, ಮುಗಿಸ್ಕೊಂಡು ಕೊಟ್ಟರು, ಚೆನ್ನಾಗಿ ರುಬ್ಬಿಟ್ಟನೆ ಮುಗಿಸ್ಕೊಂಡು ಕೊಟ್ಟರು. ರೊಮ್ಯಾರಿಯೋ ಶೆಫರ್ಡ್ ನಂದೆಲ್ಲಿ ಹೇಳಿ ನನ್ನ ಗೋಪಾಲ ಅಂತ 6 ಹೊಡೆದ್ಬಿಟ್ಟು ಮ್ಯಾಚ್ನ ಮುಗಿಸಿದ್ರು. ಇನ್ನೇನಿಲ್ಲ ಅಮ್ಮ, ಅಲ್ಲಿ ಒಂಥರ ಬೋರಿಂಗ್ ಮ್ಯಾಚ್ ಆಗಿತ್ತಿದ್ದು. ಹೊಡಿರ್ಬೇಕಾಯ್ತು ಒಂದು 170 ಆ್ಯಂಡ್ ಅಬೋವ್ ಏನಾದ್ರು ಹೊಡೆದಿತ್ತು ಅಂದರೆ ಸ್ವಲ್ಪ ಮಜಾ ಇರೋದು. ನಾವು ಮ್ಯಾಚು 146 ಎಲ್ಲ ಇದು ಟಾರ್ಗೆಟ್ ಎಲ್ಲ ಅಲ್ಲಿ ಚಿನ್ನಸ್ವಾಮಿಲಿ. ಓಪ್ಲೆಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು, LSG-ಇಂದ ಕೂತ್ಕೊಂಡು ಯೋಚನೆ ಮಾಡಬೇಕು, ಹೋಗ್ಬಿಡ್ಲಿ ಏನು ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಅಂತ. ಸೊ RCB 3-3 ಮ್ಯಾಚ್ನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೆದ್ದಿದೆ. ಒಂದು ಬೇಜಾರೇನು ಅಂತಂದರೆ ಆ ಒಂದು 800 ಸ್ಟ್ರೀಕ್ ಬೇಕಾಗಿತ್ತು ನಮಗೆ. 5 ಮ್ಯಾಚ್ ಆಗಿರೋದು, 4 ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಿ ಬಂದಿತ್ತು. ಸೊ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಸಿಗುವ ಮುಂದಿನ ವಿಡಿಯೋಲಿ.